ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶಿಸಿರುವುದನ್ನು ವಿರೋಧಿಸಿ ಕೊಳ್ಳೇಗಾಲದ ಕರವೇ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿ ಶಿರ್ಸೇದಾರ್ ಕೃಪಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರು ಜಗದೀಶ್ ಶಾಸ್ತ್ರಿ ಮಾತನಾಡಿ, ರಾಜ್ಯದಲ್ಲಿ ಮಳೆಯಾಗದೆ ರೈತರು ಸಂಕಷ್ಟ ಎದುರಿಸುತ್ತಾ ಇರುವಾಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿರುವುದು ನಮ್ಮ ಜನರಿಗೆ ಮರಣ ಶಾಸನವಾಗಿದೆ. ಕಾವೇರಿ ನೀರು ನಮ್ಮ ಜನರಿಗೆ ಸಿಗ್ತಾ ಇಲ್ಲ. ಆದ್ರಿಂದ ರಾಜ್ಯದ ಜನತೆ ಅನ್ಯಾಯ ಮಾಡದೆ ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಅಂತ ಆಗ್ರಹಿಸಿದ್ರು. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರು ಜಗದೀಶ್ ಶಾಸ್ತ್ರಿ. ಇವತ್ತು ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ನಮ್ಮ ಸಾರ್ವಜನಿಕರಿಗೆ ಇದು ಒಂದು ಮರಣ ಶಾಸನ ಅಂತ ಹೇಳ್ಬೋದು. ಇವತ್ತು ಪ್ರತಿಯೊಂದು ಹಳ್ಳಿಲೂ ಸಹ ನೀರಿಗೋಸ್ಕರ ಪ್ರತಿಯೊಬ್ಬರು ಕಾಯ್ಕೊಂಡಿರ್ತಾರೆ. ಇಲ್ಲಿ ಗಂಟೆಗಟ್ಟಲೆ ನೀರಿಲ್ಲದೆ ಜನಗಳು ಸಾಯ್ತಾ ಇದ್ದಾರೆ. ಇವತ್ತು ಅವರು ಆ ಕಾವೇರಿ ನೀರಿಗೋಸ್ಕರನೇ ಕಾಯ್ತಾ ಇದ್ದಾರೆ. ಕೊಳ್ಳೇಗಾಲ ಆಗಿರ್ಬೋದು, ಹಲವು ಗ್ರಾಮಗಳಲ್ಲಾಗಿರ್ಬೋದು ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ ಕಾವೇರಿ ನೀರಿಗೆ. ಈ ಕಾವೇರಿ ನೀರು ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ. ಆದ್ದರಿಂದ ಇದನ್ನು ಸರ್ಕಾರ ಆಗಿರ್ಬೋದು, ಇದನ್ನು ಆದೇಶ ಕೊಟ್ಟಿರೋಂಥ ಸಾಹೇಬರಾಗಿರ್ಬೋದು, ನಮ್ಮ ಸಾರ್ವಜನಿಕರಿಗೋಸ್ಕರ, ನಮ್ಮ ರಾಜ್ಯದ ಜನತೆಗೋಸ್ಕರ ಫಸ್ಟು ನೀವು ಆದ್ಯತೆನ ಕೊಟ್ಟು ಮಿಕ್ಕಿದ್ದನ್ನು ಮುಂದಕ್ಕೆ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾ, ಇವತ್ತು ನಮ್ಮ ರಾಜ್ಯದಲ್ಲಿ ಹಲವು ರಾಜ್ಯದ ಜನಗಳು ಬಂದು ವಾಸ ಮಾಡ್ತಾ ಇದ್ದಾರೆ. ಅವರು ಕಾವೇರಿ ನೀರನ್ನು ಕುಡಿತಾ ಇದ್ದಾರೆ. ಆದರೂ ಸಹ ಇನ್ನೂ ನಾವು ಕಾವೇರಿ ನೀರನ್ನು ಬಿಡ್ತಾ ಇದ್ದರೆ ನಮ್ಮ ಜನಕ್ಕೇನು ಮಾಡೋದು, ನಮ್ಮ ರೈತರಿಗೇನು ಮಾಡೋದು? ಇವತ್ತು ರೈತರು ಹಲವು ಹಳ್ಳಿಗಳಲ್ಲಿ ವ್ಯವಸಾಯ ಇಲ್ಲದೆ ಭೂಮಿಗಳು ನಷ್ಟ ಮಾಡ್ಕೊಂಡಿದ್ದಾರೆ. ಇವತ್ತು ನಷ್ಟ ಮಾಡ್ಕೊಂಡು ಅವ್ರಿಗೆ ಲಾಭಗಳಿಲ್ಲದೆ ಪಾಪ ತುಂಬ ಅನಿವಾರ್ಯ, ಅವ್ರು ಕಷ್ಟಪಡೋಂಥ ಸ್ಥಿತಿಗಳಿದೆ. ಹಾಗಾಗಿ ಇವತ್ತು ಸರ್ಕಾರ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಯಾವುದೇ ನಮ್ಮ ರಾಜ್ಯದ ಜನತೆಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.